ಓಡಿಸ್ತಕ್ಕಂಥವ್ರು ಯಾರು? ಬಡವರು. ಆ ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವೇ? ಅದೇ ರೀತಿ ಮೋಟರ್ ಬೈಕ್ ಓಡಿಸ್ತಕ್ಕಂಥವ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋದಾಗಲಿ ಬೇರೆ ಬೇರೆ ಉದ್ದೇಶಗಳು ಹೋಗ್ತಕ್ಕಂಥದ್ದು ಇವತ್ತು ಹೈಯೆಸ್ಟ್ ಟೂ ವೀಲರ್ಸ್ ಇದ್ದಾರೆ. ಅವರು 1 ಲೀಟ್ರಿಗೆ ₹3 ಕೊಡ್ತಕ್ಕಂಥದ್ದು ಬಿಟ್ಟರೆ ಅವ್ರ ಕಥೆ ಏನಾಗ್ತಾ ಇದೆ? ನಿಮ್ಮ ಸರ್ಕಾರ ಬಂದ ಮೇಲೆ ಲಿಕ್ಕರ್ ಬೆಲೆ ಡಬಲ್ ಮಾಡಿದ್ದೀರಿ. ₹500 ಆಗಿದೆ. ಮುಖಾಳ ಪತ್ರಕ್ಕೆ ₹500 ₹2,000 ಆಗಿದೆ. ಈ ರೀತಿ ಒಂದ್ರ ಮೇಲೆ ಒಂದು ಟ್ಯಾಕ್ಸ್ ಅನ್ನು ಹಾಕ್ತಾ ಇರ್ತಕ್ಕಂಥದ್ದು. ಬಾಕಿ ಉಳಿದಿರ್ತಕ್ಕಂಥದ್ದು ಕುಡಿಯೋ ನೀರನ್ನು ಸಮೃದ್ಧವಾಗಿ ಒದಗಿಸಕ್ಕೆ ಆಗಿಲ್ಲ. ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನ ಬೆಲೆ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಓಡಿಸಿದ್ದೀರಿ. ಈ ಸರ್ಕಾರ 5 ಗ್ಯಾರಂಟಿ ತೋರ್ಲಿಕ್ಕೆ 5 ಗ್ಯಾರಂಟಿ ಮಾತ್ರ ಅದನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬಡವರಿಗೆ ಎಷ್ಟು ಕಷ್ಟ ಇದೆ. ಡೀಸೆಲ್ ಮೋಟರ್ ಓಡಿಸ್ತಕ್ಕಂಥ ರೈತರ ಪರಿಸ್ಥಿತಿ ಏನು? ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ? ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 15-20 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು. ಲೋಕಸಭೆಯಲ್ಲಿ ಕೇವಲ 9 ಸೀಟ್ಗೆ ನಿಂತು ಆ 9 ಸೀಟಲ್ಲೂ ಕೂಡ ಸುಮಾರು 5-6 ಸೀಟ್ಗಳು 25,000 26,000 ಲೀಡರ್ ಮಾತ್ರ ಗೆದ್ದಿರ್ತಕ್ಕಂಥದ್ದು. ಅದೇ ಮೈತ್ರಿ ಪಕ್ಷಗಳು 2 ಲಕ್ಷ 3 ಲಕ್ಷ 1.5 ಲಕ್ಷ ಸೀಟಿಂದ ಗೆದ್ದಿರ್ತಕ್ಕಂಥದ್ದನ್ನ ನೋಡಿ ಹಂಗೆಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ ಏನು ಕರೆ ಕೊಡದೆ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸಿರುವಂಥದ್ದು ಅತ್ಯಂತ ಖಂಡನೀಯ. ಸಂಘ ಸಂಸ್ಥೆಗಳು ಬಡವರೆಲ್ಲರೂ ಕೂಡ ಆಟೋ ಮಾಲೀಕರಿರ್ಬೋದು, ಆಟೋ ಡ್ರೈವರ್ಗಳಿರ್ಬೋದು, ಎಲ್ಲರೂ ಕೂಡ ಲಾರಿಯವರಿರ್ಬೋದು, ಬಡವರೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಬಡವರ ಮೇಲೆ ಏನು ಹೊರೆ ಹಾಕಿದ್ದೀರಿ ಹೊರೆಯನ್ನು ನೀವು ಇಳಿಸಬೇಕು. ಬಡವರ ಪರವಾಗಿ ನಾವು ಇದೀವಿ ಕಾಂಗ್ರೆಸ್ ಸರ್ಕಾರ ಅಂತ ನೀವು ಹೇಳ್ಬೇಕಾದ್ರೆ ಏನು ಬಡವರಿಗೋಸ್ಕರ 5 ಗ್ಯಾರಂಟಿ ಕೊಡ್ತೀವಿ ಅಂತ ನೀವೇನು ಹೇಳ್ತಾ ಇದ್ದೀರೋ ಕೂಡಲೇ ರದ್ದು ಮಾಡಿ, ಹಠ ಮಾಡಬೇಡಿ. ಇದು ಬಡವರ ತಲೆ ಮೇಲೆ ಬಿದ್ದಿರ್ತಕ್ಕಂಥ ಹೊರೆ ಈ ಬಡವರ ತಲೆ ಮೇಲೆ ಪ್ರತಿನಿತ್ಯ ಬೀಳ್ತಾ ಇರ್ತಕ್ಕಂಥದ್ದು. ತಿಂಗಳಿಗೆ ₹2,000 ಕೊಟ್ಟರೆ ಒಬ್ಬರಿಗೆ ಪ್ರತಿದಿನ ₹500 ಬರ್ತಾ ಇದೆ. ಪ್ರತಿದಿನ ₹500 ಬರ್ತಾ ಇದೆ. ಒಬ್ಬ 2 ವೀಲರ್ಸ್ ಅವ್ರಿಗೆ, ಒಬ್ಬ ಆಟೋದಲ್ಲಿ ಓಡಾಡೋರಿಗೆ ಈ ರೀತಿಯ ಅನ್ಯಾಯವನ್ನು ಮಾಡಿರ್ತಕ್ಕಂಥ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಕೂಡಲೇ ಇಳಿಸಬೇಕು ಅಂತೇಳಿ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ JDS ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ. ಮತ್ತೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನಾವು ಒಟ್ಟಾಗಿ ವಿರೋಧ ಪಕ್ಷ ಹೋರಾಟವನ್ನು ಮಾಡ್ತೇವೆ. ಇವತ್ತೇನು ಇಲ್ಲಿಷ್ಟು ಹೇಳ್ತಕ್ಕಂಥವರು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ದುರುಪಯೋಗ ಆಯಿತು. ಈಗ ಯಾರ್ಯಾರ ಮನೆಯಲ್ಲಿ ಹಣ ಇದೆ, ಒಬ್ಬ ಅಧಿಕಾರಿ ಮೇಲೆ 800 ಕೋಟಿ, ಇನ್ನೊಬ್ಬ ಅಧಿಕಾರಿ ಮೇಲೆ 300 ಕೋಟಿ, ಈ ರೀತಿ ಹಣಕಾಸಿನ ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ನಿಗಮಗಳ